ನಿಮ್ಮಿಬ್ಬರ ಪರ್ಫಾರ್ಮೆನ್ಸು ಈ ಮುತ್ತು ಹೇಗನ್ಸ್ತು ಅಂತ ಕೇಳೋಣ. ಜನ್ಯಾಜಿ, ಸಿನಿಮಾ ಹೆಸರು ಒಂದು ಮುತ್ತಿನ ಕತೆ, ಬಟ್ ಇಲ್ಲಿ ಎರಡು ಮುತ್ತಿನ ಕತೆ, ಒಂದು ಆಕಾಶ ಒಂದು ಕೀರ್ತಿ. ಬಟ್ ಕೀರ್ತಿ ವಾಯ್ಸ್ ವಾಸ್ ಅಮೇಝಿಂಗ್, ತುಂಬ ಚೆನ್ನಾಗಿತ್ತು. ಏನೋ ಒಂಥರ ಜೇನ್ ಥರ ಇತ್ತು. ಆಮೇಲೆ ಇವತ್ತೇನೋ ಹೊಸದಾಗಿ ಕೇಳ್ತತ್ತೆ ನೀನು ವಾಯ್ಸ್. ನಾನು ಇವತ್ತು ಆಕ್ಚುಲಿ ಕೀರ್ತಿ ಆ ಹೀರೋಯಿನ್ ಚೆನ್ನಾಗಿ ರಿಸೆಂಬಲ್ ಮಾಡ್ತಾರೆ. ಶಿ ಇಸ್ ಆಕ್ಚುಲಿ ಲುಕಿಂಗ್ ಲೈಕ್ ದಟ್ ಹೀರೋಯಿನ್ ಆಫ್ ದ ಫಿಲ್ಮ್. ಆ ಸೆಂಟ್ರಲ್ ಡ್ಯಾನ್ಸ್ ಮಾಡಿದ್ದು Yes. ಆಕಾಶ್ ತುಂಬ ಚೆನ್ನಾಗಿ ಆಡ್ದೆ ಕಂದ, ನಿಜವಾಗ್ಲೂ ತುಂಬ ಚೆನ್ನಾಗಿ ಆಡ್ದೆ. ನಿಮ್ಮ ಮೆಂಟರ್ ಯಾರು ಈ ಸತಿ? ಹೇಮಂತ್ ಸರ್. ವಾವ್, ಸೂಪರ್ ಮೇಡಮ್. ಇವತ್ತು ಕೀರ್ತಿ ಅವ್ರ ವಾಯ್ಸ್ ಏನೋ ಬೇರೆ ಥರ, ಏನೋ ಒಂದು ಟೆಕ್ಸ್ಚರ್ ಬೇರೆ ಥರ ಇತ್ತಲ್ವಾ? ಇಟ್ ವಾಸ್ ಲೈಕ್. ಹೌದು ಸರ್, ಅಂದರೆ ಎವ್ರಿ ಟೈಮ್ ಅವಳು ಹಾಡುವಾಗ ಏನೋ ಒಂದು ಹಿಂಜರಿಕೆ ಇರ್ತಾ ಇತ್ತು, ಹೆದರ್ಕೊಂಡು ಹೋಗ್ತಾ ಇದ್ಲು. ಅದಕ್ಕೆ ಈ ಸಲ ಹೇಳಿದೆ, ಹಾಡನ್ನು ಅನುಭವಿಸ್ಕೊಂಡು ಹಾಡು. ಆ ಹಾಡಲ್ಲಿ ಏನಿದೆಯೋ ಆ ಒಂದು ಕ್ಯಾರೆಕ್ಟರ್ ನೀನಾಗೋ, ಅವಾಗ ಖಂಡಿತ ಹಾಡಿಗೆ ಏನು ನ್ಯಾಯ ಒದಗಬೇಕು ಅದು ಒದಗುತ್ತೆ ಅಂತ ಹೇಳಿದೆ. ಇವತ್ತು ಖಂಡಿತ ಇಷ್ಟ ಆಯಿತು ಇಬ್ಬರು ಹಾಡಿದ್ದುವೆ. ತುಂಬ ಶ್ರುತಿ ಸೇರಿಸಿ ಹಾಡಿದ್ರು. ನನಗೆ ಕೀರ್ತಿದ ಅದೊಂದು ಭಯ ಇತ್ತು, ಶ್ರುತಿ ನೀಟಾಗಿ ಸೇರಿದ್ರೆ ಸಾಕು ಅಂತ. ಶ್ರುತಿ ಒಟ್ಟಿಗೆ ಒಳ್ಳೆ ಭಾವನೂ ಕೊಟ್ಟು ಅದು ಆ ಚೆನ್ನಾಗಿ ಹೇಳಿದ್ರು. ಫೋಕ್ಗೆ ಸ್ವಲ್ಪ ನೇಸಲ್ ಏನೋ ಒಂದು ಸ್ವಲ್ಪ ಆ್ಯಡ್ ಮಾಡ್ದಂಗೆ ಇದ್ದಿದ್ದಕ್ಕೆ ಆ ಫೋಕ್ ಚೆನ್ನಾಗಿ ಅನೌನ್ಸ್ ಆಯಿತು. ಅವ್ರದ್ದು ಏನೋ ಒಂಥರ ನೇಸಲ್ ಟೋನ್ ಆ್ಯಡ್ ಆಗಿತ್ತು ಇವತ್ತು, ತುಂಬ ಚೆನ್ನಾಗಿತ್ತು ಹೌದು, ಸೌಂಡ್. ಹಾಗೆ ಬ್ರೈಟ್ ಆಗಿ ಹಾಡಿದ್ಲು ಸರ್. ಹೋದ ಸಲ ಎಲ್ಲ ಸ್ವಲ್ಪ ಮೆತ್ತಗೆ ಹಾಡ್ತಾ ಇದ್ಲು. ಈ ಸಲ ಓಪನ್ ವಾಯ್ಸಲ್ಲಿ ಅದರೊಟ್ಟಿಗೆ ಸ್ವಲ್ಪ ಸ್ವೀಟ್ನೆಸ್ ಸೇರಿಸಿ ಹಾಡಿದ್ಲು. ಸೊ ಚೆನ್ನಾಗಿ ಬಂತದು. ಸೂಪರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಜನ್ಯಾಜಿ. ಗುರುಗಳೇ, ನಾನು ಈ ಇಡೀ ವಿಜುವಲ್ಗೆ ಎಲ್ಲ ಸೇರಿಸಿ ಬಪ್ಪ ಇದನ್ನು ಕೊಟ್ಬೋಣ ಫಸ್ಟು. ಆಕಾಶ್, ವಿಶೇಷವಾಗಿ ಇವತ್ತು ನಿನ್ನ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಲೀಲಾಜಾಲವಾಗಿ ಹಾಡಿದೆ ನೀನು, ಎಂಜಾಯ್ ಮಾಡ್ಕೊಂಡು ಹಾಡಿದೆ. ಕೀರ್ತಿ ನೀನು ಕೂಡ. ಆ್ಯಂಡ್ ಈ ಹಾಡಿಗೆ ರೆಗ್ಯುಲರ್ ಆಗಿ ಹಾಡಿದೆ. ಅದಕ್ಕೆ ಫೋಕ್ ಇಂಟನೇಷನ್ಸ್ ಏನಿದೆ, ಸಂಗತಿಗಳು, ಗಮಕಗಳು, ಅದನ್ನು ಹಾಗೆ ಹಾಡಿದ್ರೇ ಅದನ್ನು ಒಪ್ಸ್ದಂಗೆ ಆಗುತ್ತೆ. ಇಬ್ಬರು ತುಂಬ ಅಚ್ಚುಕಟ್ಟಾಗಿ ಅದನ್ನು ಮಾಡಿದ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.